ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರಗಳು. ವಿಷಯ ಏನಪ್ಪ ಅಂತಂದ್ರೆ ಸಂವೇದ್ ಮಹಾವೀರ್ ಸಮಯ ಈತನು ಅಪ್ಪ ಸಾಹೇಬ್ ಶಂಕರ್ ಭಜಂತಿ ಇವರ ಒಂದು ಮನೆಯನ್ನು ಖರೀದಿ ಮಾಡಿರ್ತಾನೆ. ಆ ಭಜಂತ್ರವರು ಹಲವಾರು ವರ್ಷಗಳು ಅದನ್ನು 2 ವರ್ಷಗಳಿಂದ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಆ ಸಮಯದವರು ಕುಮಾರ್ ಶಿಪುತ್ ಕೊಣ್ಣೂರು ಇವರಿಗೆ ಅನಾಥಾಶ್ರಮ ಹಾಗೂ ಮತ್ತು ವೃದ್ಧರಿಗೆ ಒಂದು ಅನುಕೂಲ ಮಾಡ್ಕೊಂಡು ಬರತ್ತಾರೋ. ಆ ಅನುಕೂಲ ಮಾಡಿದ ನಂತರ ಇವರು ಖರೀದಿ ಕೊಟ್ಟ ನಂತರ ಭಜಂತ್ರವರು ಖರೀದಿ ಕೊಟ್ಟ ನಂತರ ಸಮಯದವರಿಗೆ ಬಿಡ್ತಾ ಇಲ್ಲ. ಸಮಯದವರು ಕುಮಾರ್ ಶಿಪುತ್ ಕೊಣ್ಣೂರವರಿಗೆ 1 ವರ್ಷದವರೆಗೆ ಒಂದು ಬಾಂಡ್ ಮುಖಾಂತರ ಅವರಿಗೆ ಈ ವೃದ್ಧಾಪ ಹಾಗೂ ಮತ್ತು ವಯಸ್ಕರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಶಾಲೆಯನ್ನು ಇದನ್ನು ತೆಗೆದಿರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ 1 ವರ್ಷದಂತ ಅವರು ಬಿಡ್ತಾ ಇಲ್ಲ. ಈಗ ನೋಡ್ರಿ ಸಮಯದ ಮಹಾವೀರ್ ಸಮಯ ಅವರು ಖರೀದಿ ಕೊಟ್ಟಂತ ಇದು ನಮ್ಮ ತೊಗೊಂಡ್ರು ಖರೀದಿ ಕೊಟ್ಟಾರ್ರಿ. ಯಾರು ಕೊಟ್ಟಾರ ಸರ್? ಭಜಂತ್ರಿ. ಯಾರಿಗ್ರಿ? ಸಮಯದ ಮಹಾವೀರ್ ಸಮಯ ಅವರಿಗೆ ಭಜಂತ್ರಿ ಅಪ್ಪ ಸಾಹೇಬ್ ಭಜಂತ್ರಿ ಅವರು ಖರೀದಿ ಕೊಟ್ಟಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಖರೀದಿ ಒಂದು ಕಾಪತ್ರ ಇದೆ ಸರ್. ಅದು ಉತ್ತಾರ ರೀ, ಇಲ್ಲಿ ನೋಡ್ರಿ, ಉತ್ತಾರ ನಮ್ಮ ನಗರಸಭೆ ಉತ್ತಾರ. ಇಲ್ಲಿ ನೋಡ್ರಿ, ಇದು ನಗರಸಭೆ ಉತ್ತಾರ. ಈ ರಾತ್ರಿ ಕಾಯ್ದೆ ಕಾನೂನು ಇದ್ರು ಸಮಯದಲ್ಲಿ ಬಿಡ್ತಾ ಇಲ್ಲ ಸರ್. ನಿಮ್ಮ ವಜ್ರಾಶ್ರಮದ ಬಿಡ್ತಾ ಇಲ್ಲ. ನಮ್ಮ ಸಾಲಿ ಐತಿ ಅದೈತಿ ಎಲ್ಲ ಡೂಪ್ಲಿಕೇಟ್ ಮಾಡಿದಾರೆ ಅವರು. ಈಗ ಸಾಲಿ ಎಲ್ಲ BDO ಸಾಹೇಬ್ರು ಒಂದು ನಾವು ಇದನ್ನ ಅರ್ಜಿಯನ್ನು ಕೊಟ್ಟಿದ್ದೇವೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವ್ರಿಗೂ ಸಹ ನಾವು ಒಂದು ಅರ್ಜಿಯನ್ನು ಕೊಟ್ಟು ಬಂದು ಇಲ್ಲಿ ಗೋಕಾಕ್ ಇರುವಂಥ ಶಿಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣ ಭೇಟಿಯಾಗಿದ್ರು. ಏನು ಹೇಳಿದ್ರು? ಈಗ ಅವರು ಹೇಳಿದಾರೆ, ಅವರು ಇನ್ಕ್ವೈರಿ ಮಾಡ್ತಂತ ಹೇಳಿದಾರೆ. ಶಿಕ್ಷಣಾಧಿಕಾರಿ BO ಸಾಹೇಬ್ರು ಅವರು ಹೇಳಿದಾರು, ಇಲ್ಲಿ ಸಾಲಿ ಎಲ್ಲ ಕೈಗಾರಿಕೆ ಪ್ರದೇಶ ಐತಿ, ಅದ ಸಾಲಿ ಹಂಗೆ ಅನುಕೂಲ ಕೊಡ್ತಾರ್ರಿ. ಇವ್ರು ಸಾಲಿ ಐತಿ ಅದೈತಿ ಹೇಳಿ ಜನರೆಲ್ಲ ಇದು ಬೋಗಸ. ಚಲೋ ನಾವೀಗ ಒಂದು ವಾರದ 15 ದಿವಸದಿಂದ ಇಲ್ಲಿ ಬರತ್ತು. ಒಬ್ಬೊಬ್ಬರ ಒಂದು ದಿವ್ಸಗಿಲ್ಲ ಅಂದ್ರೆ ಒಂದು 10ರಿಂದ 15 ಮಂದಿ ಬರ್ತಾರೆ ಇಲ್ಲಿ. ನಂದು ಸಾಲ 5 ಕೊಡೋದೈತಿ, 10 ಕೊಡೋದೈತಿ, 20 ಕೊಡೋದೈತಿ ಹೇಳಿ ಕೋಟ್ಯಾಂತರ ವ್ಯವಹಾರ ಮಾಡಿದಾರೆ ಇವ್ರ ಭಜಂತ್ರವ್ರ. ಪಾಪ ಯಾಕಪ್ಪ ಅಂದ್ರೆ ಈಗ ಬರ್ತಾರೋ ಕೇಳ್ತಾರೋ ಅವ್ರಿಗೆ ಅಂಜಿಕೆ ಆಗ್ತಾರೆ. ಅಂಜಿಕೆ ಏನಪ್ಪ, ಒಂದು 4-5 ಮಂದಿ ಹೆಂಗಸ್ ಕರ್ಕೊಂಡು ಬರೋದು, ಸುಳ್ಳು ಹೋಗೋದು ಮಾಡೋದು, ಅವ್ರ ಹೆಸರಲ್ಲೇ ಕಂಪ್ಯೂಟ್ ಕೊಡೋದು, ಅದನ್ನ MLC ಮಾಡೋದು, ಹಿಂಗೆ ಮಾಡಿ ದಬ್ಬಾಳಿಕೆ ನಡೆಸಿದಾರೆ ಅವ್ರು. ಸರ್ ಏನಾದ್ರು ನಿಮ್ಮ ಮೇಲೆ ಹಲ್ಲೆ ಮಾಡ್ಯಾರ? ಪೊಲೀಸ್ ಕಂಪ್ಲೇಂಟ್ ಅವರ ಮಾಡ್ತಾ ಇದ್ದಾರೆ. ಧನ್ಯಕುಮಾರ್ ಯಲ್ಲಪ್ಪ ಮೇಗಿರಿ, ಮಾಜಿ ಪುರಸಭೆ ಅಧ್ಯಕ್ಷರು ತೊಂದರು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗ ನಾವು ಇಲ್ಲಿ ರುದ್ರಾಶ್ರಮ ಮಾಡತ್ತೇವ್ರಿ. ಅದಕ್ಕೆ ಚಾಲೋ ಐತೆ ಸರ್. ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ, ಕೊಣ್ಣೂರಾಗಿರೋ ಸಮಯದ ಮಹಾವೀರ್ ಸಮಯ ಅನ್ನೋರಿಗೆ ಕೆಲವು ವರ್ಷಗಳಿಂದ ಏನು ಇಲ್ಲಿ ಸಂಬಂಧಪಟ್ಟ ಕಟ್ಟಡದ ಮಾಲೀಕರು ಭಜಂತ್ರಿ ಅನ್ನೋರು ಖರೀದಿ ಕೊಟ್ಟಾರ. ಖರೀದಿ ಕೊಟ್ಟ ನಂತರ ಏನಾಗಿತ್ತಪ್ಪ ಅಂತಂದ್ರೆ, ಅವರು ಸಮಯವರು ನಮ್ಮ ಒಂದು ದಲಿತ ಸಂಘದ ಸಮಿತಿಗೆ ವೃದ್ಧಾಶ್ರಮ ನಡೆಸ್ಕೊಂಡು ಹೋಗ್ರಿ ಅಂಥೇಳಿ ನಮ್ಗೆ ತಿಂಗಳ ಬಾಡಿಗೆ ಮೇಲೆ ನಮ್ಗೆ ಕೊಟ್ಟಾರ. ಈಗ ಏನಾಗಿತ್ತು ಅಂದ್ರೆ, ನಾವು ಎಂದು ನಮಗೆ ಕರಾರು ಮಾಡಿ ಕೊಟ್ಟರಲ್ಲ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಮಾಡಲಿಕ್ಕೆ, ಅಲ್ಲಿಂದ ಇಲ್ಲಿವರೆಗೂ ನಾವದೀವಿ. ಇನ್ನು 3-4 ದಿನಗಳಿಂದ ಹಿಂದೆ ಈ ಕಟ್ಟಡದ ಮಾಲೀಕ ಖರೀದಿ ಕೊಟ್ಟ ನಂತರ ಎಲ್ಲ ಖರೀದಿ ಕೊಟ್ಟಾನು, ಸಮ್ಮತಿ ಪತ್ರನೂ ಕೊಟ್ಟಾನು, ಮತ್ತು ನಗರಸಭೆ ಗೋಕಾಕ್ ಇವತ್ತಿನಿಂದ ನಮ್ಗೆ ಉತ್ತಾರು ಬಂದೈತಿ. ಎಲ್ಲರೂ ಮುಗಿದ ನಂತರ ಈಗ ನಂದು ಕಟ್ಟಡ ಅನ್ನತ್ತಾನ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಸಾಲಿ ಅಂತ ಹೇಳ್ತಾನೆ. ಸಾಲಿ ಇದ್ದಂತಂದ್ರೆ ಒಮ್ಮೆ ಕಟ್ಟಡ ಮಾರಾಟ ಮಾಡಿದ ನಂತರ ಸಾಲಿ ಹೆಂಗಾಗ್ತೈತಿ? ಎರಡನೇದು, ಕೈಗಾರಿಕಾ ಪ್ರದೇಶದೊಳಗೆ ಸಾಲಿ ಹೆಂಗಾಗ್ತೈತಿ? ಈಗ ಅದ್ರ ಬಗ್ಗೆ ಇದು ಕರೆನೋ ಸುಳ್ಳು ಸಾಲಿ ಐತಿ ಕೇಳೋ ಸಲುವಾಗಿ ನಾವೀಗ ಆಲ್ರೆಡಿ DDP ಚಿಕ್ಕೋಡಲ್ಲಿ ಮನವಿ ಕೂಡ ಮಾಡಿದ್ದೀವಿ. ಮತ್ತು ಇದ್ರ ಸಲುವಾಗಿ ಏನಪ್ಪ ಅನ್ನೋದ ಆಸ್ತಿ ಬೇರೆದ ಒಂದು ನಮಗೆ ಬರ್ಕೊಟ್ಟಾರ. ನಮ್ಗೆ ಯಾಕೆ ತಕರಾರು ಮಾಡೋದೈತಿ? ಈ ಸುಮ್ಮ ಮಂದಿನ ಕರ್ಕೊಂಬರೋದು, ಪಾಪ ಅವ್ರಿಗೇನು ಮುಗ್ಧ ಜನಕ್ಕೆ ಏನು ಗೊತ್ತಿರಂಗಿಲ್ಲ ವಿಷಯ, ಅವ್ರನ್ನ ಕರ್ಕೊಂಬರೋದು, ಇವ್ರನ್ನ ಕರ್ಕೊಂಬರೋದು, ತಾನ ಕರ್ಕೊಂಬಂದಾರ ಕಡಿಂದ್ರೆ ಒಂದು ಬಳಿಲೆ ಕರ್ಕೊಳ್ಳೋದು, ಹೋಗಿ MLC ಮಾಡಿಸೋದು. ಹೀಗಾಗಿ ಎಷ್ಟೋ ಜನರ ಮೇಲೆ
ಯಾಕಂದರೆ ಯಾಕಂದ್ರೆ ಇವೊಬ್ಬ SC ಭಜಂತ್ರದ SC ಇದೊಂದು ಹಿಡ್ಕೊಂಡ ಎಲ್ಲರ ಅಲ್ಟ್ರಾಸಿಟಿ ಕೇಸ್ ಮಾಡ್ತಾರೆ ಅಂತೇಳಿ ತೊಗೊಂಡವ್ರ ಹತ್ರ ಮೋಸ ಮಾಡೋದು ಆಮೇಲೆ ದಬ್ಬಾಳಿಕೆ ಮಾಡೋದು ಹಿಂಗಾಗಿ ಪಾಪ ಎಷ್ಟೋ ಜನ ಹೊತ್ತಾರೆ ಅದಿರಲ್ರಿ. ಈಗ ನಮ್ಗೆ ಸಂಬಂಧಪಟ್ಟಂಗೆ ಇವು ನಮ್ಮ ವೃದ್ಧಾಶ್ರಮ ಎದಕ್ಕೆ ಇದು ಮಾಡತ್ತಾನು ತೊಂದರೆ ಯಾಕೆ ಮಾಡ್ತಾನೆ ನೀವು ಸರ್? ಈ ಕುರಿತು ಏನಾದರೂ ಪೊಲೀಸ್ ಠಾಣೆಯಲ್ಲಿ ಏನಾದರೂ ದೂರಗಿರಿ? ಹೌದು ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಎಲ್ಲರಿಗೂ ಭೇಟಿಯಾಗಿದ್ದೀವಿ. ಅಲ್ಲಿ ಇವು ಬರಾಗ್ತಾ ಇಲ್ಲ. ಆಲ್ರೆಡಿ ಮತ್ತು ಪೊಲೀಸರು ಹೇಳ್ಯಾರ. ಇವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ನಿಂದು ದಾಖಲಾತಿ ನೀ ತೊಗೊಂಬ, ಅವರು ದಾಖಲಾತಿ ತೊಗೊಂಬರ್ತಾರು. ಆರ್ದ ಐತಿ ಅವ್ರು ನಾವು ಇದು ಹೇಳ್ತು ಅಂತಂದ್ರೆ ಅಲ್ಲಿಯೂ ಬರಲಿಲ್ಲ ರೀ. ದಾಖಲಾತಿ ತೊಗೊಂಬಂತಂದ್ರೆ ಸರ್ ಅಲ್ಲಿ ಐತಿ ಇಲ್ಲಿ ಐತಿ ನಂದು ಲೆಕ್ಕ ಐತಿ ಆ ಲೆಕ್ಕ ಯಾವ ಲೆಕ್ಕ ಭಗವಂತನ ಲೆಕ್ಕ ಅದು ಲೆಕ್ಕ ಯಾರು ತಕ್ಕೈತೆ ಗೊತ್ತಿಲ್ಲ. ನಮಗೆ ಮಾತಂದ್ರೆ ನಾ ಸಮಯ ಅವ್ರು ನಮ್ಗೆ ಖರೀದಿ ಕೊಟ್ಟರು, ನಮ್ಗೆ ಬಾಡಿಗೆ ಕರಾರು ಮಾಡಿಕೊಟ್ಟವ್ರು. ನಮ್ಗೆ ಅಟ್ಟ ಸಂಬಂಧ ಅವರು ಉಳಿಕೆದಾರ ಯಾವ ಇವಲ್ಲ 20 ಲೆಕ್ಕ ಅದಾವೆ. 100 ಮಂದಿ ಮೋಸ ಮಾಡ್ಯ ನೀವು. ಆ ಮೋಸ ಮಾಡಿದ ಲೆಕ್ಕ ಅದು ಗೊತ್ತಾಗಬೇಕು, ಅದ್ರ ಲೆಕ್ಕ ಗೊತ್ತಾಗಬೇಕು ನಮಗೆ. ಸರ್ ಈಗ ಖರೀದಿ ಕೊಟ್ಟವ್ರ ಮಾಲಕರ ತಕರಾರು ಮಾಡತ್ತಾರ ಇನ್ನು ಬೇರೆದವ್ರು? ಸರ್ ಖರೀದಿ ಕೊಟ್ಟವ್ರು ಏನಿಲ್ರಿ ಇದು ಏನು ಅವ್ರಿಗೆ ಯಾವ ಖರೀದಿ ಕೊಟ್ಟಾಡ್ರಲ್ಲ ಅವು ನಮ್ಮ ವೃದ್ಧಾಶ್ರಮಗ ಅನಾಥಾಶ್ರಮಗ ಭಜಂತ್ರನವ ನಮ್ಗೆ ತಕರಾರು ಮಾಡತ್ತಾರ. ಒಂದ್ಸಲ ಖರೀದಿ ಕೊಟ್ಟ ಮೇಲೆ ತಕರಾರು ಮಾಡಕ್ ಹೆಂಗ್ ಬರ್ತದೆ ಸರ್? ಹಾಂ ಸರ್, ಅದು ಕಾನೂನದಾಗ ಸಾಲಿ ನಡೆಸ್ತಾನ ಅಂತ ಹೇಳ್ತಾನ್ರಿ ಅವ. ಇದೆಲ್ಲ ನಾಲೆಜ್ ಐತಿಲ್ಲ ಗೊತ್ತಿಲ್ಲ ಅವಾಗ. ಇಲ್ಲ ಬಳೆಗಾರ ಅವ್ರು ಏನು ಮಾಡ್ತಿದ್ದಾರೆ ಕ್ಷೇತ್ರ ಶಿಕ್ಷಣ? ಹೌದು ಸರ್, ನಾವು DDP ಅವರಿಗೆ ಮನೆ ಇದಾಗ ಅರ್ಜಿ ಕೊಟ್ಟು ಬಂದ್ರಿ. ಸರ್ ಇಲ್ಲಿ ಸಾಲಿ ಐತೆ ಅಂತ ಅನ್ನತ್ತಾರು. ಕೈಗಾರ ನಮ್ಮ ಸ್ವಂತ ಮಾಲಿಕೆ ಕಟ್ಟಡಿದ್ದು ನಮಗೇನು ಬರ್ಕೊಟ್ಟಾರಲ್ಲ ಅವ್ರ ಸ್ವಂತ ಮಾಲಕ್ಕೆ ಕಟ್ಟಡೈತಿ. ಆ ಕಟ್ಟಡೊಳಗೆ ನಾವು ವೃದ್ಧಾಶ್ರಮ ಮಾಡತ್ತೀವಿ. ಮತ್ತು ಈಗ ನಮ್ಮ ಶಾಲೆ ತನಕ ಸರ್ ದಯವಿಟ್ಟು ಆ ಶಾಲೆ ದಾಖಲಾತಿ ಇದೇ ಜಾಗದಾಗಿದ್ರೆ ಕೈಗಾರಿಕಾ ಪ್ರದೇಶ ಒಳಗಿತ್ತಂದ್ರೆ ನಮಗೆ ದಾಖಲಾತಿ ಕೊಡ್ರಿ ಸರ್, ನಾವು ಸಂತೋಷದ ಬಿಟ್ಟು ಹೋಗ್ತಾವ ಅಂತ ಹೇಳಿದ್ವಿ ನಾವು. ಅವರು ಏನೇನು ಸರ್ ನಾಳೆ ಅಥವಾ ನಾಡ್ದು ಬರ್ತಾನೆ ಅಂತ ಹೇಳ್ಯಾರ. ಈಗ ಅದು ಎನ್ಕ್ವೈರಿ ಮಾಡ್ತಾನೆ ಅಂತ ಹೇಳಿದ್ರೆ ಆಗ್ತದೆ ಸರ್. ಇದು ಈ ರೀತಿ ಸರ್ ಮತ್ತು ಇವ ಬೇರೆ ಊರ ಮಂದಿ ಕರ್ಕೊಂಬರೋದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಮಾಡತ್ತಾರೆ. ಈಗ ನಿಮಗೆ ಕಾನೂನು ಸಿಗುತ್ತಾಗ ಏನು ಅವರಾತೆ ಧರಣಿ ಕೊಂಡವರು ಏನು ಇಲ್ಲೇ ಏನು ಅಕಸ್ಮಾತ್ ನೀವೇನಾದ್ರೂ ಹಿರಿಯರ ಪಂಚರದು ಏನು ಮಾಡ್ತೀರಿ ಸರ್? ಹಿರಿಯರು ಯಾವ ಹಿರಿಯರು ತಕ್ಕ ಹೋಗೋವಲ್ಲ ರೀ ಅವ. ಮತ್ತು ಹಿರಿಯರಿಗೆ ಹೋಗೋದು ಹಿರಿಯರು ಮುಗ್ದಾರ ಸರ್, ಹಿರಿಯರು ತಕ್ಕ ಹೋಗುವಂಥ ವಿಷಯ ಅಲ್ರಿ ಇದು. ಮತ್ತು ನೀನು ಪೊಲೀಸಿನ ಒಂದು ಮಾತು ಹೇಳ್ತಾನೆ ನಾವು ಕೋರ್ಟಿಗೆ ಹೋಗ್ತು ಅಂತೇಳಿ. ಸರ್ ಕೋರ್ಟಿಗೆ ದಯವಿಟ್ಟು ಹೋಗ್ರಿ, ನಾವು ಬೇಕಾದ್ರೆ ಕೋರ್ಟ್ ಅಡ್ರೆಸ್ ಕೊಡ್ತೇವೆ. ಎಲ್ಲಿ ಕೋರ್ಟ್ ಹತ್ತಪ್ಪ ಅಂತ ಹೇಳ್ತೇವೆ ನಾವು ಅವಾಗ. ಸರ್ ಈಗೇನು ಕೋರ್ಟ್ನಲ್ಲಿ ಅದು ಕೇಸ್ ಅದು ಏನಿಲ್ಲ ಸರ್? ಏನು ಮಾಡಿಲ್ಲ ರೀ. ಸುಮ್ಮ ಮಂದಿಗೆ ಹೇಳಿದ್ರಿ ನಾ ಕೋರ್ಟ್ನಾಗ ಕೇಸ್ ಹಾಕ್ತು ನಾನು ಕೋರ್ಟ್ ಕೇಸ್ ಹೋಗಲ್ಲ ಸರ್. ಅದಕ್ಕೂ ಚಲೋ ಐತೆ ನಮಗೆ. ಯಾಕಂದ್ರೆ ನ್ಯಾಯಾಲಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಹಾಂ, ಈ ಡಾಕ್ಯುಮೆಂಟ್ ನೋಡ್ತಾರೆ ಕೋರ್ಟ. ಯಾರು ತಿರುಪು ಕೊಡ್ತೈತಲ್ಲ ಅದು ನಾವು ತಲೆ ಬಾಗ್ತು ಸರ್. ಈಗ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ನೀವು. ಹೌದು, ಅವ್ರಿಗೆ ಇಲ್ಲ ಅಂದಾಗೂ ಕೂಡ ನಿಮ್ಗೆ ಯಾಕೆ ತಕರಾರು ಮಾಡತ್ತಾರ ಸರ್ ಅವರು? ಅದೇ ಸರ್, ಇದು ಇದೇನ್ರಿ ಈಗ ಖರೀದಿ ಕೊಟ್ಟಾನ್ರಿ ಮತ್ತೆ ನಾವು ಆಮಿಷ ಇರ್ಬೇಕಾರಲ್ಲ. ಈಗ ಎಷ್ಟೋ ಮಂದಿ ಪೊಲೀಸ್ ಇಲಾಖೆ ಕೆಲಸ ಮಾಡತೈತೋ ಇಲ್ವಾ ನೀವು?